ಕೂಡ ಹಂಪಿ ಬೈ ಸ್ಕೈ ಮಾಡ್ತಾ ಇದ್ದೀವಿ. ಬಟ್ ಎಲ್ಲ ಜಾತ್ರೆಗಳಲ್ಲಿ ಉತ್ಸವಗಳು ಇತ್ತೀಚೆಗೆ ವ್ಯೂ ಬೈ ಸ್ಕೈ ಅಂತ ಮಾಡ್ತಾರೆ. ಅಂದರೆ ಆ ಜಾತ್ರೆಗಳು ಆ ಊರಿನಲ್ಲಿ ನಡೀತಕ್ಕಂಥ ಸಮಾವೇಶಗಳ ಬಗ್ಗೆ ಶಾಪರಲ್ಲಿ ವ್ಯೂ ಮಾಡ್ತಾರೆ. ಬಟ್ ಇದ್ರ ವಿಶೇಷ ಏನು ಅಂದರೆ, ನಾನು ಕೂಡ ಹಿಂದಿನ ವರ್ಷ ಹೋದಾಗಲೇ ಗೊತ್ತಾಗಿದ್ದು, ಹಂಪಿನ ಮೇಲಿಂದ ನೋಡೋದೇ ಒಂದು ಖುಷಿ. ನಾವೆಲ್ಲ ಕೆಳಗಡೆಯಿಂದ ನೋಡಿದ್ದೀವಿ. ಬೇರೆ ಜಾತ್ರೆಗಳಲ್ಲಿ ಆ ಜಾತ್ರೆ ಶಾಮಿಯಾನ ಮನೆಗಳು ಬಿಲ್ಡಿಂಗ್ಗಳು ಕಾಣಿಸುತ್ತೆ, ಆ ಊರಲ್ಲಿ ಹಾಕಿರೋ ಲೈಟ್ ಕಾಣಿಸುತ್ತೆ. ಇಲ್ಲಿ ಹಂಗಲ್ಲ, ನಿಮಗೆ ಪ್ರತಿಯೊಂದು ಮಾನ್ಯುಮೆಂಟ್ಸು ಕೂಡ ಹಂಪಿ ಬೈ ಸ್ಕೈಯಲ್ಲಿ ಎಲ್ಲ ಏನಾದರೂ ಬಿಟ್ಟೋಗಿದ್ದು ಕೂಡ ನಾವು ವ್ಯೂ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಯಾವ ಥರ ವ್ಯೂ ಇದೆ ಅಂದರೆ, ಲ್ಯಾಂಡ್ಸ್ಕೇಪಿಂಗು ಆ ಕಡೆ ಅಂಜನಾದ್ರಿ ನಡುವೆ ತುಂಗಭದ್ರಾ ನದಿ, ಈ ಕಡೆ ವಿರೂಪಾಕ್ಷೇಶ್ವರ, ಅದರ ಎದುರು ಬಸವಣ್ಣ, ಮಾತಂಗ ಪರ್ವತ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಮಾಹಿತಿ ಸಾರ್ವಜನಿಕರಿಗೆ ಹೋಗಬೇಕಾಗಿದೆ. ಅದನ್ನು ಅವರು ಆ ವ್ಯೂವನ್ನು ಅನುಭವಿಸಬೇಕಾಗಿದೆ. ಹಿಂದಿನ ವರ್ಷ 3 ದಿವಸ ಸತತವಾಗಿ ತುಂಬ ಚೆನ್ನಾಗಿ ನಡೀತು. ಈ ವರ್ಷವೂ ಕೂಡ ಸಾರ್ವಜನಿಕರಿಗೆ ಉಪಯೋಗಿಸಬೇಕಾಗಿ ನಾನು ಕೋರ್ಕೊಳ್ತೀನಿ. ಎಷ್ಟು ಚಾಪ್ಟರ್ ಇದ್ದಾವೆ? ಎಷ್ಟು? 2 ಚಾಪರ್ ಇದೆ. ಅವರಿಗೆ ನಾವು ಜಾಗ ಮಾತ್ರ ಕೊಡ್ತೀವಿ. ಅವರು ಓನ್ ಕಾಸ್ಟಲ್ಲೇ ಅವರು ಆಪರೇಟ್ ಮಾಡ್ತಾರೆ. ಅವರು 3,900 ರೂಪಾಯಿನ ಈ ಸಲ ಫಿಕ್ಸ್ ಮಾಡಿದ್ದಾರೆ. ಅವರು ಕೂಡ ನೋಡಿ ಹಣ ಪ್ರತಿಯೊಬ್ಬರು ವರ್ಷ ಅವ್ರು ಜಾಸ್ತಿ ಮಾಡ್ತೀವಿ ಅಂತ ನಾವು ಜಾಸ್ತಿ ಮಾಡಿದ ಜನ ಬರಲಿಕ್ಕಿಲ್ಲ. ಹಿಂದಿನ ವರ್ಷಕ್ಕಿಂತ 100 ರೂಪಾಯಿ ಕಡಿಮೆ ಮಾಡಿರ್ತೀವಿ. ಹಿಂದಿನ ವರ್ಷ 4,000 ಈಗ 100 ರೂಪಾಯಿ ಕಡಿಮೆ ಮಾಡಿ. ಎಷ್ಟು ಸಮಯ? ಮಕ್ಕಳಿಗೂ ವಯಸ್ಕರಿಗೂ ಸೇಮ್ ಇದೆ ಸರ್? ಮಕ್ಕಳಿಗೂ ವಯಸ್ಕರಿಗೂ ಸೇಮ್ ಇದೆಯಾ? ಇಲ್ಲ, ಅದು ಒಂದು ಏಜ್ ಮೇಲೆ ಮಾತ್ರ ಅಲೋ ಮಾಡ್ತಾರೆ, ಚಿಕ್ಕ ಏಜಿಗೆ ಅಲೋ ಮಾಡೋದಿಲ್ಲ. ಎಲ್ಲರಿಗೂ ಸೇಮ್ ಇರುತ್ತೆ. ಎಷ್ಟು ನಿಮಿಷ ಸರ್? 5 to 7 minutes. ಟೇಕ್ ಆಫ್ ಏನಾಗ್ತಿತ್ತು ಇದು ಎಕ್ಸಾಕ್ಟ್ಲಿ ಮಿನಿಟ್ಸ್ ಅಲ್ಲ. ಟೇಕ್ ಆಫ್ ಆಗಿ ಮತ್ತೆ ಲ್ಯಾಂಡ್ ಆಗೋದು ಸೇರ್ಕೊಂಡು 5 minutes. ಒಂದು ರೌಂಡ್ ಚೆನ್ನಾಗಿರುತ್ತೆ. ಹಂಪಿ ನೋಡಲಿಕ್ಕೆ ಬ್ಯೂಟಿಫುಲ್ ವ್ಯೂ ಇದೆ. ಹಂಪಿ ಬೈ ಸ್ಕೈ ಅನ್ನೋ ಕಾನ್ಸೆಪ್ಟ್ ಇಟ್ಸೆಲ್ಫ್ ಇಸ್ ವೆರಿ ಗ್ರೇಟ್ ಕಾನ್ಸೆಪ್ಟ್. ಅಲ್ಲ, ಬೈಟ್ ತಗೊಂಡು ಫೀಸ್ ನೋಡಿದ್ರೆ ಕಡಿಮೆ ಅನ್ಸುತ್ತೆ. ಅಲ್ಲ, ಎಲ್ಲ ಕಾಸ್ಟ್ ನೋಡಿದರೆ ಅವರು ಕೂಡ ಬಿಸ್ನೆಸ್ ಆಗಿದ್ರೆ ಒಂದೊಂದ್ಸಲ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಆಗಿದ್ರೆ ಅಷ್ಟು ಆಗುತ್ತೆ ಅಂತ. ಅದಕ್ಕೆ ಜಾಸ್ತಿ ಪಬ್ಲಿಸಿಟಿ ಮಾಡಬೇಕು. ಅಂದರೆ ಸರ್ ಸ್ವಲ್ಪ ಈ ವರ್ಷ ಕೂಡ ನಡೀತು, ಈ ವರ್ಷ ಕೂಡ ನಡೀತಾ ಇದೆ. ಎಲ್ಲ ಪ್ರವಾಸಿಗಳು ಎಲ್ಲರೂ ನಮ್ಮ ಜನರು ಇದೊಂದು ಅನುಭವ ಪಡೀಬೇಕಂತ ಹೇಳ್ಬಿಟ್ಟು ಹೇಳ್ಕೊತಾರೆ. ಸರ್ಕಾರ ಇವಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಬಂದು ಈ ಉತ್ಸವದ್ದು ಹಂಪಿ ಬೈ ಸ್ಕೈ ನೋಡಿ ಸಂತೋಷ ಪಡಬೇಕು ಅಂತ ಇವತ್ತೇನಾದರೂ ಉಪಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಕಾರ್ಯಕ್ರಮ ವೇಟ್ ಮಾಡ್ತಾ ಇದ್ವಿ. ಬರ್ತಾರೆ ಅನ್ನೋದು ನನ್ನ ವಿಶ್ವಾಸ. ಓಕೆ ಸರ್, ಮಿನಿಸ್ಟರ್ ಅಂತ ಬರ್ತಾರೆ. ಎಸ್, ಓಕೆ, ಥ್ಯಾಂಕ್ ಯು ಸರ್. दीपो पुष्पंधारयामि नैवेद्यं निवेदयामि। हरागों सहस्रशीर्षः पुरुषः सहस्रपादो स्वभूमिं विश्वकर्माः अद्यतिष्ठाण्डशाङ्कुला पुरुषा एवेद यथोतं यष्टभव्यं उतं तत्त्वा चैतन्यः यदन्धेनाभिरोहते एतामानस्य महिमातो जाह्यागुंश्च पुरुषः पादो अस्य भवात् पुनः ततो विस्मग्नक्रामतो दासनानशनेह वेदस्मात् विराडजायत विराजो अशिशूषः सजातो अज्ञातो भूमि मतो पुनः ಸರ್, ಈ ಕಡೆ ಕ್ಯಾಮ್ರಾ ತಳಗಿನವ್ರು ಏನು ಮಾಡಲಿ ಹೇಳ ನೋಡ, ಅವರು ಕ್ಯಾಮ್ರಾ ಬರ್ತೈತ ನನಗೆ. ಮೇಡಮ್ ರೆಡಿ, ಮೇಡಮ್ ರೆಡಿ ಸರ್. ಎಲ್ಲ
ಓಕೆ बट अभी 1 मिनट जब तक पानी आई एम नॉट